ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಮು ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮಗೊಂದು ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಸಿಡೆಂಟ್ ಆಗಿರೋ ಪ್ರ್ಯಾಂಕ್ ವಿಡಿಯೋ. ಯಾವ ಥರ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಹೆಂಗಾಗಿರುತ್ತೆ ರಿಯಲ್ ಆಗಿದೆ ಥರ, ಅದಕ್ಕೋಸ್ಕರ ಬ್ಯಾಂಡೇಜು ಎಲ್ಲ ತರಿಸಿದ್ದೀರಿ. ತಲೆಗೆ ಕಾಲಿಗೆಲ್ಲ ಹಾಕೊಂಡು ಹೋಗ್ಬಿಟ್ಟು ರಿಯಲ್ ಆಗಿ ಆಕ್ಸಿಡೆಂಟ್ ಆಗೋದ್ರ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಾಡೋಣ. ಅಕಸ್ಮಾತ್ ನಮ್ಮ ಅಮ್ಮ ರಿಯಾಕ್ಷನ್ ಹೆಂಗಿರೋದು ಅಂದ್ಬಿಟ್ಟು ಟ್ರೈ ಮಾಡೋಣ. ಇಷ್ಟ ಆಗುತ್ತೆ ನಮಗೆ, ಎಷ್ಟು ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ಪ್ಲ್ಯಾನ್ ಗೊತ್ತಾಗ್ಬಿಡೋದು ಅಂದ್ಬಿಟ್ಟು ಎಲ್ಲ ಕ್ಯಾಮ್ರಾ ಎಲ್ಲ ಮನೇಲಿ ಸೆಟಪ್ ಮಾಡಿ ಬಂದಿದ್ದೀನಿ. ಹೋಗ್ಬಿಟ್ಟು ಆನ್ ಮಾಡಬೇಕು. ಇವಾಗ ಗೆಟಪ್ನ ಹಾಕ್ಕೊಂಡು ಹೋಗಿ ನಮ್ಮ ಹುಡುಗ ಇನ್ನೊಬ್ಬ ಬರ್ತಾನೆ, ಅವನ ಜೊತೆಗೆ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ. ಇವಾಗ ರೆಡಿ ಆಗ್ಬಿಟ್ಟು ಸಿಗೋಣ. ಫೈನಲ್ ಆಗಿ ರೆಡಿಯಾಗಿದ್ದಾಯ್ತು ನೋಡಿ, ಯಾವ ಥರ ಗೆಟಪ್ ಇದೆ. ಹಿಂಗೆ ಹಾಕ್ಕೊಂಡು ಹಿಂಗೆ ಹೋಗೋದೆ ಕುಂತ್ಕೊಂಡು. ಇನ್ನೊಬ್ಬ ನಮ್ಮ ಹುಡುಗ ಬರ್ತಾನೆ ಸೇಫ್ಟಿಗೆ, ಏನಕ್ಕಂದರೆ ನಮ್ಮ ಮನೇಲಿ ಡೌಟ್ ಬರ್ಬಾರ್ದು ಅಂದ್ಬಿಟ್ಟು ಅವ್ನು ಹಾಕ್ಕೊಂಡು ಹೋಗ್ತೀನಿ. ಎಲ್ಲರೂ ಡೌಟ್ ಬಂದ್ಬಿಡುತ್ತೆ. ಸ್ವಲ್ಪ ಅವ್ನು ಎತ್ಕೊಡ್ಬೇಕು ಮ್ಯಾಟ್ರನ್ನ, ಆ್ಯಕ್ಷನ್ ಆಗಿ ಥರ ಬಿದ್ದೀವಿ ಅಂದ್ಬಿಟ್ಟು. ಅವ್ನು ಬರೋಕ್ಕೆ ವೆಯ್ಟಿಂಗು. ಅದಕ್ಕೋಸ್ಕರ ನೋಡಿ ರೆಡಿಯಾಗಿ ಫಸ್ಟ್ ಟೈಮ್ ಗೈಸ್, ಫಸ್ಟ್ ಲೈಫಲ್ಲಿ ಬ್ಯಾಂಡೇಜ್ ಆಗ್ತಾ ಇರೋದು. ನೋಡ ಹೆಂಗೆ ಬರುತ್ತೆ ಅಂದ್ಬಿಟ್ಟು ರಿಯಾಕ್ಷನ್ನು. ಇದು ಕಮೆಂಟ್ ಆಗಿ ಗೈಸ್, ಕರೆಕ್ಟ್ ಆ್ಯಕ್ಷನ್ ಆದರ್ತಾರ. ಮಗ್ದಲ್ಲಿ ಒಂದು ಕ್ರ್ಯಾಚ್ ಆಗಿಲ್ಲ, ಅದೇ ಡೌಟು. ಆದಷ್ಟು ಕವರ್ ಮಾಡ್ತೀನಿ, ಏನೋ ಒಂದು ಹೇಳ್ಬಿಟ್ಟು. ಬನ್ನಿ ಸಿಗೋಣ. A few moments later. ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ. ಏನಿದ್ರೆ ಫೋನ್ ಮಾಡ ಬರ್ತೇನೆ. ಕೂತ್ಗ तू समझा? हाँ. नहीं, तू समझा नहीं. ಪ್ರಾಮಿಸ್ ಎಲ್ಲೇ ಬಿದ್ದು ಬಂದು ಸ್ವಲ್ಪ ಮನೆಗೆ ಬಾಗೆ ಮಸು ಕರ್ಕೊಂಡು ಹೋಗ್ಬಾರ್ದು. ಕೊಡಮ್ಮ, ಏನಾಗಿಲ್ಲ ಬಿಡು. ಅಂದೇನು ತಪ್ಪೈತೆ? ಹುಷಾರಾಗಿರುವಾಗ ಆಗಲ್ಲ. ಇಷ್ಟ ಮಕ್ಕ ಬೆಡ್ರೂಮ್ ಎಷ್ಟು ಸಪರೇಟ್ ಇನ್ನು 50 ಕಿಲೋಮೀಟರ್ ಅಂತ ಒಂದು ಗಂಟೆಗೆ ಹಚ್ಚಿದ್ದೆ ನಾನು ಫೋನು. ಹೇಳಿ ಆತ ಸುಮ್ಮನೆ ಬರಕ್ಕೆ ಸುಮ್ಮನೆ ಭಯ ಬೀಳ್ತಾರೆ ಮಾಡಕ್ಕೆ ಹೋಗಿ ನಮಗೆ ಹೇಳ್ಬೇಕಪ್ಪ ನೀನು. ನಾನು 1 ಗಂಟೆಗೆ ಹಚ್ಚಿದ್ದೆ, ಇನ್ನೂ 70 ಕಿಲೋಮೀಟ್ರ್ ಅಣ್ಣ, ಒಂದು 2:30 ಹಂಗೆ ಬರ್ತಂತ ಅಂತ ಹೇಳಿದ. ಇಲ್ಲಷ್ಟೇ ನಾನು ರೇಟ್ ನಾನೇ ಮುಟ್ಟಲ್ಲ, ನೀ ಸುಮ್ಮನೆ ಇರೋದು ನಾನೇ ಮುಟ್ಟಲ್ಲ. ನೋಡೋದು ತಡೆ ಈ ಕಡೆ ಬೀಳ್ತದ. ಮಾಡೋದಲ್ಲ ನಾನೇನು ಮುಟ್ಟಲ್ಲ ಅಣ್ಣ, ನಾನು ಮುಟ್ಟಲ್ಲ. ನಾನು ನಿಮ್ಗೆ ಏನು ಮಾಡಲ್ಲ, ನಾನು ನೋಡ್ತೀನಿ ಅಷ್ಟೇ, ದೂರಿಂದ ನೋಡ್ತೀನಿ. ಈ ಕಡೆ ರೋಮರ ಎಲ್ಲ ಕೈಗೆಲ್ಲ ಏಟೆ ಬಿದ್ದುಬಿಟ್ಟದ ಪೂರ. ಇದೆಲ್ಲ ಸರಿಯಾಗಿ ಏಟ್ ಬಿದ್ದ ನೀನು. ಹಂಗಂದ್ರೆ ಏನು ಮುಟ್ಟಕ್ಕೆ ಬಿಡೋಲ್ಲ ಅಂದ್ರೆ ಇದಕ್ಕೆಲ್ಲ ಏಟ್ ಬಿದ್ದ ಸಣ್ಣ ಹಂಗಂದ್ರೆ ಕಾಲಿಗೆ ಎಲೆ ಅಲ್ಲ. ಗಾಳಿ ಇಲ್ಲೇಟ್ ಆಗಿಲ್ಲ. ನಾನು ಕಾಲಿಗೆ ಇಟ್ಕೇಸಿ ಹಿಂಗೆ ಬಿದ್ದಿದ್ದೀನಿ. ಹಿಂಗೆ ಹಾಗೆ ಇಲ್ಲಿ ಬಿದ್ದಾರಲ್ಲಿ ಹಿಂಗ ಹಿಂಗೆ ಕೆರದಿ
ಉಂಡಾಗಿಲ್ಲ ಎಳ್ಳೀರು ತರ್ಸ್ನಲ್ಲ ಎಳ್ಳೀರು ಕೂಡ ಒಟ್ಟಾಗಿ ಇದಾಗ್ತದ ಗಿಲ್ಲ ಇದಾವಲ್ಲ ಇದೇನು ಹಾಕಿ ಸ್ವಲ್ಪ ಮಕ್ಕ ಬಾ ಚಲೋ ಆಮೇಲೆ ಕೈಸಲ್ ತಗೋಬೇಡ ಪಾನೇನ ಏನ್ ತೆರೆದೈತೆ ಏನ್ ಆಗಿಲ್ಲಲ್ಲ ಏನ್ ಮಾಡಲ್ಲ ನಿಂಗೆ ಏನ್ ಗೊತ್ತಾಗ ಬಿಡೋಣ ಸತ್ರೇಣ ರಾಮಣ್ಣ ನನ್ನ ಮಾತು ಕೇಳೋಣ ಏನೋ ಭಯದಾಗಿದ್ದೀನಿ ಅದಕ್ಕೆ ಆಯ್ಸ ಬರಕಚ್ಚದ ಈಗ ಟೆನ್ಷನ್ಯಾಗಿದ್ದೀನಿ ಆಯ್ತು ಏನ್ ಮಾಡಕ್ಕ ಮತ್ತೆ ನನಗೆ ನೀರ ಎಲ್ಲಿ ಬಿದ್ದೆಲ್ಲ ತಗೊಂಡು ಮುಂಜೆಲ್ಲ ಮಾಡಿದ್ರೆ ಮಕ್ಕಳಿದ್ದ ಮನ್ಯಾಗ ಹಿಂಗೆ ಮಾಡ್ತಾನೆ ನೀನೇನು ತಗಲ್ಲ ನೀನು ಎಲ್ಲಿ ಅವ್ರಿಗೆ ಅವ್ರ ಗಾಡಿ ಅಂತ ಈಗ ಇಬ್ಬರಿಗೆ ಆಗ್ಬಿಟ್ಟದಪ್ಪ ಈಗ ಏನ್ ಮಾಡಕ್ಕಾಗಲ್ಲ ಅಂತೀವಿ ಕೇಳೋವಲ್ಲ ಜಗ್ಗಿತಾ ಇಲ್ಲದಿಲ್ಲ ಇದಾಗ್ಯದಂತೆ ತೆಲಿಗೇನಾಗಿಲ್ಲ ಎಷ್ಟು ಎಡವಟ್ಟು ಮಾಡ್ಬೇಕಲ್ಲ ಅಂತೀನಿ ನನ್ನ ಮನೆಗೆ ನೀನು ನಮ್ದೇನು ತಪ್ಪಿಲ್ಲದಲ್ಲಮ್ಮ ಅವ್ರದ್ದು ಅಲ್ಲ ಕರ್ಬಾರಿಂದ ಯಾಕೆ ಹೋಗ್ತಿದ್ದೆ ಹೇಳಿ ನಾನು ಅವನ್ನ ಕರ್ಕೊಂಡು ವಿಡಿಯೋ ಮಾಡೋವಂತೂ ಇದು ಗಾಡಿ ಎಲ್ಲಿಗೆ ನಾನು ಗಾಡಿ ತಗೊಂಡು ಹೋಗಿಲ್ಲ ಒಂದು 1000 ಗಾಡಿ ತಗೊಂಡು ಹೋಗಿಲ್ಲ ಪೆಟ್ರೋಲ್ ಕಾಲಾಗಿತ್ತು ಗಾಡಿ ಕುಡ್ದೇವ ನೀರು ಕುಡ್ದೇವ ನೀರು ನಾವು ಮಾಡಕ್ ಬರ್ತಾನೆ ಯಾವುದೋ ಒಂದು ಮಾಡ್ಕೊಂಡ್ ಬರ್ತಾನೆ ಮಾಡ್ತಾನೆ ಮುಂಚೆಲ್ಲ ಅಷ್ಟು ಎಬ್ಸಿದೆ ಮಕ್ಕಂಡಿದ್ದ ಎತ್ತಾಳ ಮಕ್ಕಂಡಿದ್ದ ಕಾರಿಲ್ಲಲ್ಲ ಡ್ಯೂಟಿಗೆ ಹಾಕೊಂಡು ಏನಪ್ಪ ನೀನು ಮುಂದೆ ತಿಂದು ಹಿಂಗೆ ಮಾಡ್ಕೊಂತಿದ್ದ ಡಾಕ್ಟರ್ ಅವ್ರು ಏನ್ ಹೇಳಿದ್ರಂತೆ ಈಗ ಸ್ಕ್ಯಾನಿಂಗ್ ಮಾಡೋರಲ್ಲ ಇದು ಜಾಸ್ತಿ ಒಂದೊಂದು ಸೆಕೆಂಡ್ ನಾನು ಹೇಳ್ತೀನಿ ಇರು ನಾನು ನೋಟ್ಸ್ ಜಾಗದಲ್ಲಿ ಇರಿಸ್ತೀನಿ ಅದು ಕೇಳ್ತೆ ಯಾಕಂದ್ರೆ ಅಲ್ಲಿ ನೋಡಿದ್ರೆ ಕಾಸ್ಟ್ಲೆಲ್ಲ ಖರ್ಚಿದ್ದು ಹಾಸ್ಪಿಟ್ಲ್ಗೆ ಹೋದ್ರೆ ಮೊನ್ನೆ ನನ್ಗೆ ರಾಡ್ ಹಾಕ್ಬೇಕಂತ ಹೇಳಿ 3 ಲಕ್ಷ ಕೇಳಿದ್ರು ಹೌದು ಅಕ್ಕ ಹೇಳೋದು 3 ಲಕ್ಷ 3 ಲಕ್ಷ ಕೇಳಿದೆ ಅವೆಲ್ಲ ಏನು ಇಲ್ಲ ಇವಾಗ ಇಮಿಡಿಯೇಟ್ಲಿ ಇವಾಗ ನಿಮ್ಮ ಮಗ ಬಂದ್ರೆ ಕಾರಲ್ಲಿ ಅಲ್ಲಿ ಅದೇ ಸ್ಪಾಟ್ ಕರ್ಕೊಂಡು ಹೋಗೋಣ ಅವ್ರು ಹೇಳಿದ್ರೆ 1 ದಿವಸ 2 ದಿವಸ ಬಿಟ್ಕೋಬಾರ್ದು ಸ್ಪಾಟಲ್ಲೇ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಅಲ್ಲ ಅಣ್ಣ ಇವಾಗ ಒಂದು ಎಲ್ಲ ಟ್ರಿಪ್ ಹೋಗ್ಯಾನಲ್ಲ ಅವ್ರನ್ನ ಕರ್ಕೊಂಡು ಮತ್ತೆ ಯಾರೋ ನಾ ಗಾಡಿ ಅಲ್ಲ ನಾನು ಹೇಳೋ ಗಂಟ ನೀನು ಆತರ ಬಿದ್ರೆ ಆಗೋದಿಲ್ಲ ನನಗೆ ಹಂಗೆ ಹೇಳಿದ್ದು ಅವರು ಇಮಿಡಿಯೇಟ್ಲಿ ರಾಡ್ ಹಾಕ್ಬೇಕಂದ್ರು ಅವತ್ತೇನು ಹೇಳಿದ್ರು ನೆಕ್ಸ್ಟ್ ದಿನ ಹೋಗಿದ್ದಕ್ಕೆ ಅವರು ನೆನ್ನೆನೇ ಕರ್ಕೊಬರಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಗಾಡಿಗೆ ಬಿದ್ದಾನಪ್ಪ ಇಲ್ಲಿ ಅಷ್ಟೊಂದು ಸ್ವಲ್ಪ ತೆಲಿಗೆ ಸ್ವಲ್ಪ ಕೈ ಸ್ವಲ್ಪ ಕಾಯಿ ಸ್ವಲ್ಪ ಗಾಯ ಆಗ್ಯಾವ ರಾಮಗುಂಡಳೆ ಶಾಲೆಯಲ್ಲಿ ಬಿದ್ದಾನಂತಪ್ಪ ಅಲ್ಲಿ ಶಾಲೆ ಆದಂತಾರ ಪಟ್ಟಡಿ ಬಿದ್ದಾನಂತಪ್ಪ ದೋಸ್ತ ತಾನು ಅದಕ್ಕೆಪ್ಪ ಸೊಣಮ್ ಬಾ ಅಂತೇಳಿ ಗಾಡಿ ಅವ್ರ ದೋಸ್ತ ಒಯ್ದಿದ್ನ ಅವ್ರ ದೋಸ್ತಂದು ಒಯ್ದಿದ್ರಂತಪ್ಪ ಅವ್ರ ದೋಸ್ತಂದು ಅವ್ರ ದೋಸ್ತಂದು ಒಯ್ದಿದ್ರಂತ ಗಾಡಿ ಇಲ್ಲೇ ಮನೇಲಿ ಇರ್ತಪ್ಪ ರಾಮಣ್ಣಂದು ಅದಕ್ಕೆ ಕಟ್ಟಾಕ್ಸಮ್ ಇಂತ ನನ್ನ ಮಾತಾಡ್ಕೊಂತ ಕಟ್ಟಾಕ್ಸಮ್ ಕಟ್ಟಾಕ್ಸಮ್ ಬರಕ ಅಣ್ಣ ಇಲ್ಲ ಅದೇ ಪಕ್ಕದ ಮನೆಯವ್ರು ಇದಾರಲ್ಲ ಬರವತ್ತ ನೋಡಪ್ಪ ಏನ್ ಮಾಡ್ತಿದ್ದೆ ಈ ಸುಮ್ಮನೆ ಇದ್ದ ಜಾಲ ಕುಂಬಲ ಮಾಡಿಕೊಂತಾರೆ ಅಲ್ಲಿ ಕಟ್ಟಾಕ್ಸಂಬರಕ ಅಲ್ಲಿ ಹೋಗಮ್ಮನಕತ್ತಾರ ಅದಲ್ಲ ಏನ ಅವ್ರದ್ದು ಟೆನ್ಷನ್ ತಗೊಂಡಿದ್ದ ಅವ್ರ ಮನೆಯವ್ರು ಯಾರಂತ ಹೇಳ್ಯಾರಂತ ನೀವು ಹೋಗಪ್ಪ ಮತ್ತೆ ನಿಮ್ ಮನ್ಯಾಗ ಅಜ್ಜಿಗೆ ಅಂತಾರ ಅಂತ ಹೇಳ್ಯಾರಂತ ಮತ್ತೆ ಅಲ್ಲ ಮಾಡಿದ್ನ ನಮಗ್ ಮಾಡಿಲ್ಲ ನಿನ್ ಮಲ್ಲಂಗ್ ಮಾಡಿ ಇಲ್ಲ ಕಣ್ ಪರವಾಗಿಲ್ಲ ಅವನಿಗೆ ನೋಡು ಕಾಲು ಇವಾಗ ರಾಕ್ ಹಾಕ್ಬಿಟ್ರೆ ಅದು ಬಿಡ ಇಲ್ಲ ಪರವಾಗಿಲ್ಲ ನಾನು ಅಂಗಡಿಲಿ ಅವ್ರಿಗೆ ಗೊತ್ತು ಅವ್ರು ಕರ್ಕೊಂಡು ಬರ್ತೀನಿ ಅದು ಕ್ರ್ಯಾಕ್ ಸ್ಟ್ರೆಂತ್ ಕೊಟ್ಟು ಹೇಳ್ತೀನಿ ನೋಡಿ ಹಂಗಲ್ಲ ಈ ಕಡೆ ಸ್ಟ್ರೆಂತ್ ಕೊಟ್ಟು ಹೇಳ್ತೀನಿ ಇಷ್ಟು ಹುಡುಗ ಯಾರ ಹುಡುಗ ಎಲ್ಲಿ
ಸ್ಟ್ರೆಂತ್ ಕೊಡ ಈ ಕಡೆ. ಕಾಲು ಒಳ್ಳೇದೇನಂತ ಆರನೇ ಮತ್ತೆ ಕಟ್ಟ ಆಗೈತೆ, ಕಟ್ಟಾಗಿರ್ತದೆ. ಅವ್ನು ತೋರ್ಸಂಬಿಡ ಯಾರಿಗೆ ಏನು ಲಾರಿ ಹೊಡಿತೆ ಗಾಡಿ ಗಾಡಿ ಇತ್ತು ಇವನೇ ಹೊಡ ನೆಂಬ ಇವ್ನು ಎಂತ ನೀನೇ ಮನುಷ್ಯನೇನು ಬಾಬಿ ಹೆಂಗ ಸಾಕಿರಿ ನೋಡಿದ್ರೆ ನೀನ್ ನೋಡಿದ್ರೆ ಬೇಡ ಜೊತೆ ಮನುಷ್ಯ ಸ್ವಲ್ಪ ಏನು ಒಂದೇ ವಾರ ಫೋನ್ ಮಾಡಿ ಗೊತ್ತಾಗಿಲ್ಲ ಹೇಳಿಲ್ಲ ನನಗೆ ಈಗ ಮನೆಗೆ ಬಂದ ಹುಡುಗ ರಾಮ ಇದ್ದಾನ ನೋಡಕ್ಕಂದ್ರೆ ಯಾಕೆ ಒಳಗೆ ಇದ್ದಾನೆ ಅಕ್ಕ ರಾಮ 1,000 years later. ಅಯ್ಯಪ್ಪ ನನಗೂ ಬೇಜಾರಾಗೈತಪ್ಪ ನನಗೆ ಅಯ್ಯ ಎತ್ತು ಅವರೆಲ್ಲ ಸುಳೆ ಊರು ಕಟ್ಲ ಒಳ ಅಮ್ಮಕ್ಕೆ ಮಾಡ್ಬಾರ್ದ್ರ ಯಾವ್ದಾರ ತಮಾಷೆ ಬಂದಿನಿ ಕುಂತಿನ ಹುಡುಗ ನೀರ್ ತಂದು ಕೊಟ್ಟ ನನಗೆ ಗುರ್ತ ಬೇಜಾರಾಗಾಯ್ತು. ಇದೇನಪ್ಪ ಗಾಸರ ಈಗ ಒಂದು ಬಿಟ್ಟು ಒಂದು ಮಾಡ್ಕೊಂಡಿದ್ದೆಲ್ಲ ಅನ್ಬೋದು ಒಬ್ರಿಗೆ ಆಗಿ ಸಾಕಾಗದಂತೀವಿ ಮತ್ತೆ ತಾನ್ ಮಾಡ್ಕೊಂಡು ಅಯ್ಯೋ ಮಕ್ಳು ಹೇಳಿದ್ರು ಇವ್ನಿದ್ದಾನೆ ನೋಡಿ ಇವನ ಸುಮ್ನೆ ಅಜ್ಜಿ ಸುಮ್ನೆ ಡ್ರಾಮಾ ಮಾಡ್ತಾ ಇರೋದ್ರ ಸುಮ್ನೆ ಡ್ರಾಮಾ ಮಾಡ್ತಾ ಇರೋದು. ಪಾಪ ಊಟ ನೀರ್ ಕೂಳಿರ್ಲಾರ ದುಡಿಯಾಕ ಹೋತಾಳ చెప్పಿ ನಿಜಮೇ ಡ್ರಾಮಾ ಮಾಡ್ತಾ ಇರೋದು. ರಾಮಣ್ಣ ಕಲ್ದಿರ ಬಜ್ಜಿ ಅಣ್ಣ ಬಂದು ಬಾಯಿ ತರ್ಕೊಂಡ್ ನೋಡಕತ್ತಾನ ಪಾಪ. ಅಲ್ಲ ನೀನ್ ಇನ್ನೊಂದ್ ಏನೋ ಮಾಡ್ಬಾರ್ದು. ನಾವ್ ಯಾವ್ದಾವಂತೂ ಮಾಡ್ತಿರ್ತೀವಿ. ನಾವ್ ಎಷ್ಟು ಕಷ್ಟಪಟ್ಟು ದೇವ್ರಿಗೆ ಗೊತ್ತು, ನಮಗ್ ಗೊತ್ತು. ಈ ತರ ಮಾಡಿದ್ರ ನಾ ದುಡಿತನ ಗೊತ್ತಿಲ್ಲ. ಹಂಗೆಲ್ಲ ಮಾಡ್ಬಾರ್ದು ರಮಣ, ನಿಜವಾಗ್ಲಪ್ಪ. ಏನೇನ್ ಮಾಡಿ ಇಂತ ಫ್ರಾಂಕ್ ಮಾಡ್ಕೊಂಡ್ ಎಲ್ಲನ ಜೀವ ಕೊಲ್ಲಿಡತ್ ನೀನ. ನಾವು ನೋಡಿದ್ರೆ ಅಲ್ಲ ಮಂಜನ ಗೊತ್ತಾಗಿಲ್ಲ ಅಣ್ಣ ಪಾಪ ಬಾಗ್ಲ ನಿಂತು ಅಣ್ಣ ಪಾಪ ಅಣ್ಣ ಕಂಗಾಲಾಗ್ಬಿಟ್ಟ. ಸುಮ್ಮನೆ ಏನೋ ಮಾಡಕ್ ಅಲ್ಲಲ್ಲ ಅಕಸ್ಮಾತ್ ಏನೋ ನಾತಿ ಮೊದ್ಲು ಆಟೋಟಿಕ್ ಮನುಷ್ಯರ್ ನಾವು. ನೀನ್ ಎಂತ ನೋಡಮ್ಮ ಕೆಲಸ ಮಾಡಕ್ ಹಚ್ಚಿನಿ ಫೋನ್ ಮಾಡ್ಲಿ ನೀನು ನನಗೆ ತಣ್ಣಗಾಗ್ಬಿಟ್ಟು ಫೋನ್ ಮಾಡಮ್ಮ ಕೈಕಾಲ ತಣ್ಣಗಾಗ್ಬಿಟ್ಟು ಇದೇನೋ ಅಂತ ಏನು ಗಾಯನಾಗಿಲ್ಲ. ನಾವೇನೋ ಒಂದ್ ಮಾಡಕ್ ಹೋದ್ರಿ ದೇವ್ರಿಗೆ ಅಂದ್ರೆ ನಿಮ್ಮ ತರ ಹೇಳಿದ್ರೆ ಏನೋ ಅಂತ ನಾವು ನೋಡ್ತಾರೆ. ಈ ತರ ಮಾಡ್ತಾರೆ ಪಾಪ ಶುಕ್ರವಾರ ಊಟ ಇಲ್ಲ ಏನಿಲ್ಲ ಉಪವಾಸ ಇವತ್ತು ಗೊತ್ತಾ. ಸುಮ್ಮನೆ ಏನ್ ಗೊತ್ತು ಬ್ಯಾನ್ ನಾವು ದುಡಿಯಕ್ ಹೋದ್ರು ಗೊತ್ತಾತ. ನನ್ಗೂ ಬೇಜಾರಾಗಾಯ್ತು. ನೀವು ಫ್ರಾಂಕ್ ಅಂದ್ಬಿಡಿದ್ರೆ ನಾ ಕೈ ಕಾಲು ಮತ್ತೆ ಮುರಿದು ಬಿಡ್ತಿದ್ದೆ ಅವ್ನು. ಹೌದಾ ಮಂಜ ಗೊತ್ತಾಗ್ಬಿಡುತ್ತೆ ಬ್ಯಾಂಡೇಜ್ ಎಷ್ಟು ದಿನ ಲೇಟ್ ಆದ ಹಂಗಾಗಿ ಸಾಸ್ ಹಾಕಿದ್ವಿ. ಅಲ್ಲ ಇದು ಏನಂತಾನೆ
ಅನ್ಸಿಲ್ಲ ನನಗ ತಂಗಿ ಫೋನ್ ಮಾಡೋಣ ಪಾತ್ರೆ ಹಿಡ್ಕೊಂಡಿನಿ ಹಂಗೆ ಬಿಟ್ಟಾಕ್ಬಿಟ್ಟಿನಿ ಅಲ್ಲಿ ಕೆಲ್ಸಕೋದಲ್ಲಿ ಗೊತ್ತದ ಅಲ್ಲ ಬಸ್ ನಿನಗೆ ಗೊತ್ತಾಗಿಲ್ಲ ಹೆಂಗ್ ಗೊತ್ತಾತ ಇಲ್ಲ ಬ್ಯಾಂಡೇಜ್ ಮುಟ್ಟಾಕ್ ಬಿಡೋಲ್ಲ ಹೆಂಗ್ ಗೊತ್ತಾಗ್ತದೆ ಕೈಗೆ ರಕ್ತನೇ ಬಂದ್ಬಿಟ್ಟು ಆಸ್ಪತ್ರೆ ಮತ್ತೆ ಯಾರೋ ಪಕ್ಕದಲ್ಲಿ ಒಬ್ರಿಗೊಬ್ರು ಸಾಸು ಇಡಬೇಕು ಟೊಮೆಟೊ ಟೊಮಾಟೊ ಸಾಸು ಆಟಿಗೆ ಆಗುತ್ತೆ ಕೇಳ್ತಿರೋದು ನಮಗ್ ಗೊತ್ತಾಗಲ್ಲ ನೀನ್ ಹೇಳ್ಬೇಕಾಗಿತ್ತು ಅಂತಾಳ ಅದೇ ಟೊಮೆಟೊ ಸಾಸು ಅಲ್ಲ ನನಗ್ ಶಾಕ್ ಆಗ್ಬಿಡ್ತೀವಿ ನಾ ಅನ್ಭವಿಸಿರೋ ನೋವು ನನ್ ತಮ್ಮಗೆ ಆಗ್ಬೇಕಪ್ಪ ಅಂತ ನಾವು ನನ್ನ ನೋವು ನನಗಿರ್ಲಿ ಅವ್ನಿಗೆ ಯಾಕೆ ಬಂತ ನಾನು ಹಿಂಗ ಅನ್ಕೊಂಡ್ರೆ ಇವನು ರಾಮನ ನಾವು ಹೇಳ್ಬೇಕಲ್ಲ ನೀನು ಬೇಜಾರಾಗೈತಿ ಸುಮ್ಮನೆ ಕೂಡ ಬಿಡಿಲ್ಲ ನೀನು ಅಲ್ಲ ಗೊತ್ತಾಗ್ಬಿಡುತ್ತೆ ಬಿಟ್ಟಿದ್ರೆ ಮುಟ್ಟಿದ್ರೆ ಕೊಟ್ಟ ಅದಕ್ಕೆ ಮುಟ್ಟಾಕ್ ಬಿಡ್ತಾ ಇಲ್ಲ ನಾನು ಎಲ್ಲಿ ಬೆನ್ನಿಗೆ ನನಗೆ ಹಂಗೆ ಮುಟ್ಟಾಕ್ ಬಿಡವಲ್ಲ ನಾನು ಹಂಗೆ ಲೇಟ್ ಆಗಿದೆ ಲೇಟ್ ಆಗ್ಬಿಟ್ಟೈತೆ ಅನ್ಕೊಂಡಿದ್ದೆ ಅದೇ ಅನ್ಕೊಂಡೆ ಅಮ್ಮ ಅಲ್ಲ ಇವ್ ನಮ್ಮವನ ಹೇಳ್ಬೇಕಮ್ಮ ಅವನಿಗೆ ಅವನಿಗೆ ಗೊತ್ತಿಲ್ಲ ಅವ್ನು ಅಳಕತ್ತಾನ ಪಾಪ ಬಂದ ನನ್ನ ಹತ್ರ ಬಂದ ರಾಮಣ್ಣಗೆ ಆಕ್ಸಿಡೆಂಟ್ ಆಗೋದು ಬಾಕ ಅಂತಂದು ಅಳಕತ್ತಾನ ಅವನಿಗೆ ಇವತ್ತೆಲ್ಲ ಏನಂದ ಕೆಲಸ ಬಲೆಟ್ ತಗಲದನಪ್ಪ ಅಂದೆ ಸರಿ ಹೋಗ್ರ ಎಲ್ಲ ಎಲ್ಲ ಯಾಕೆ ಕಳ್ಕೊಂಡ್ಬರ್ತೀವಿ ಹಂಗೆ ಗಾಡಿ ಏರ್ಕೇಸಿ ಬಂದೇನಲ್ಲ ಅಯ್ಯೋ ನನಗೂ ಅಷ್ಟ ಸ್ನಾನ ಮಾಡ್ತಿಲ್ಲ ಬಟ್ಟಿಗೆ ಅಂತೀನಿ ಮತ್ತೆ ಇವನು ಎರಡಮ್ಮ ಇವನು ಗೊತ್ತು ನಾನು ಅನ್ಕೊಂಡಿಲ್ಲ ನಾನು ಮಧ್ಯಾಹ್ನಕ್ಕೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಫೋನ್ ಮಾಡೋದ್ರು ಗೊತ್ತಾಗ್ಬಿಡುತ್ತೆ ನಿನಗಂತ ನಾನು ಬೇಡ ಮಾಡ್ಬಿಟ್ರು ಹಾಕೊಂಡ್ ಬಂದಿರೋದು ರಾಮಣ್ಣ ಅಣ್ಣ ನೀನು ಅಲ್ಲಿ ಬಂದಾಗ ಹೆಂಗ್ ಶಾಕ್ ಆಗ್ಬಿಟ್ಟ ನೋಡಿ ನನಗೆ ಶಾಕ್ ನನಗೆ ಇವನು ಏನು ಪೂಜೆ ಮಾಡಿದ್ರು ಮಾಡ್ಕೊಂಬಂದು ನನಂದು ನನಗೆ ನಾನು ಅದ್ರವರೆಗೆ ಸ್ವಲ್ಪ ಕೈ ಕಡಿಸ್ಕೊಂಡ್ ಬಂದ್ಬಿಟ್ಟಲ್ಲಮ್ಮ ಇವ್ ಮೂರು ತಲೆ ಹಾಕಿ ತಲೆ ಕಟ್ಟಿ ಮತ್ತೆ ನೋಡಿ ತೆಲಿಗೊಂದು ಕಾಲಿಗೊಂದು ಕೈ ಮೂರು ಮಾಡ್ಕೊಂಡು ಬಂದೆ ನಮ್ಗೆಲ್ಲ ಹೇಳಿದ್ನಲ್ಲ ಲಮ್ಮನ್ ತಕ್ಕ ಪೂಜೆ ಮಾಡಿಸಿ ಎತ್ತ ಮಾಡಿಸಿ ನಾನು ಶುಕ್ರವಾರ ಅಂತ ಹೇಳಿದ್ನಲ್ಲ ಆಯ್ತಾರ ಮಾಡಲ್ಲ ಅಂದ್ರೆ ಶುಕ್ರವಾರ ಪೂಜೆ ಮಾಡ್ಕೊಂಡು ಹೋದೆ ಬೆಳಿಗ್ಗೆ ಅದಕ್ಕೆ ಈ ಮನ್ಸು ಅಂತಾನೆ ನೀನ್ ಶುಕ್ರವಾರ ಪೂಜೆ ಮಾಡ್ತಿ ಹಿಂಗ್ ಮಾಡ್ಕೊಂಡ್ ಬಂದಲ್ಲ